ನಮಸ್ಕಾರ. ನನ್ನ ಹೆಸರು ವಿನೋದ್ ಕುಮಾರ್ ಎಸ್ ಹಿರೇಮಠ ಅಂತ. ನಾನು ಮೂಲತಃ ಕೊಪ್ಪಳ ಜಿಲ್ಲೆಯವನು. ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಬರುತ್ತೆ. 2007ರಲ್ಲಿ ನಾನು ಮಹಾರಾಜ ಕಾಲೇಜಿಗೆ ಸೈನ್ಸ್ ಸ್ಟೂಡೆಂಟಾಗಿ ಅಡ್ಮಿಷನ್ ತೊಗೊಂಡೆ. PCMBಯನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ನಾನು 10ನೇ ತರಗತಿವರೆಗೂ ಕನ್ನಡದಲ್ಲೇ ಓದಿದ್ದೆ. ಹಾಗಾಗಿ ನನ್ನಲ್ಲಿ ಸ್ವಲ್ಪ ಭಯ ಇತ್ತು, PCMBನ ನಾನು ಹೇಗಪ್ಪ ಪಾಸ್ ಮಾಡ್ತೀನೋ ಇಲ್ಲವೋ ಅಂತ. ಆದರೆ ನನ್ನ ಅದೃಷ್ಟ ಅಂತ ಹೇಳ್ಬೋದು, ರಾಮೇಗೌಡ ಸರ್ ಅಂತ ಲೆಕ್ಚರು ನಮಗೆ ಸಿಕ್ಕಿದ್ದು. ಅವರು ನಮಗೆ ಫಿಸಿಕ್ಸನ್ನು ತಗೊತಾ ಇದ್ದರು. ಅವರು ತುಂಬ ಸರಳ ಇಂಗ್ಲೀಷ್ನಲ್ಲೇ ನಮಗೆ ಪಾಠ ಮಾಡ್ತಾಯಿದ್ರು. ಆಮೇಲೆ ಏನೇ ಡೌಟ್ ಬಂದರೂ ಅದೇ ಕ್ಲಾಸ್ನಲ್ಲೇ ನಮಗೆ ಉತ್ತರ ಕೊಡ್ತಾಯಿದ್ರು. ಮತ್ತು ನಮಗೆ ಏನೇ ಅರ್ಥ ಆಗಲಿಲ್ಲ ಅಂತಂದ್ರೆ ಅವ್ರ ಚೇಂಬರ್ಗೆ ಎಷ್ಟೊತ್ತಿಗೆ ಹೋದ್ರೂ ಅದೇ ಪ್ರೀತಿಯಿಂದ, ಅದೇ ಸರಳತೆಯಿಂದ, ಅಷ್ಟೇ ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಮಗೆ ಎಲ್ಲವನ್ನು ಹೇಳ್ಕೊಡ್ತಾಯಿದ್ರು. ಅದಕ್ಕಾಗಿ ನಾನು PUCನ ಪಾಸ್ ಮಾಡಿ BSc ಅಗ್ರಿಕಲ್ಚರ್ ಓದಿ ಈಗ ಒಂದು ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಒಂದು ಹವ್ಯಾಸ ಇತ್ತು, ಏನು ನಾಟಕ, ಈ ರಂಗಭೂಮಿಯಲ್ಲಿ ಕೆಲಸ ಮಾಡಬೇಕು ಅಂತ. ನಾನು ಮುಂಚೆಯಿಂದನೂ ಕತೆಗಳನ್ನು, ನಾಟಕಗಳನ್ನು ಬರಿತಾ ಇದ್ದೆ. ಆ ರೀತಿಯಲ್ಲಿ ನಾನು ಮೈಸೂರಿನಲ್ಲಿ ರಂಗಾಯಣ ಅಂತ ಇದೆ, ಆ ರಂಗಾಯಣದಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡಿದೆ. ಈಗ ಒಬ್ಬ ಪ್ಲೇ ರೈಟ್ರಾಗಿ ಮತ್ತು ಡೈರೆಕ್ಟ್ರಾಗಿ ಸಹಿತ ನಾನು ಕೆಲಸ ಮಾಡ್ತಾಯಿದ್ದೀನಿ. ರಂಗಭೂಮಿಯಲ್ಲಿ ಈಗಲೂ ಸಹಿತ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು BSc ಅಗ್ರಿ ಮುಗಿಸಿ ಒಂದು ಕಂಪ್ನಿಯಲ್ಲೂ ಸಹ ಕೆಲಸ ಮಾಡ್ತಾಯಿದ್ದೀನಿ ಇವಾಗ. ಇದಕ್ಕೆಲ್ಲ ಕಾರಣ ರಾಮೇಗೌಡ ಸರು. ಆ ಸರು ನಾವು ಯಾವುದೇ ರಂಗದಲ್ಲಿ ಕೆಲಸ ಮಾಡಲಿ, ಅವರ ವಿದ್ಯಾರ್ಥಿಗಳಂದರೆ ಅವ್ರಿಗೆ ತುಂಬ ಪ್ರೀತಿ. ಅವರಿಗೆ ಕೈಲಾದಷ್ಟು ಸಹಾಯವನ್ನು, ಪ್ರೋತ್ಸಾಹವನ್ನು ಅವರು ಮಾಡ್ತಾನೇ ಬಂದಿದ್ದಾರೆ. ಅದಕ್ಕಾಗಿ ನಾನು ಇವತ್ತು ರಾಮೇಗೌಡ ಸರ್ಗೆ ಈ ಪೊಸಿಷನಲ್ಲಿ ಇವತ್ತು ಇರ್ತೀನಲ್ಲ, ಈ ಪೊಸಿಷನಲ್ಲಿರೋಕ್ಕೆ ಅವರೇ ಕಾರಣ. ಅವ್ರಿಗೆ ನಾನು ಯಾವಾಗಲೂ ಕೃತಜ್ಞತೆಯಿಂದ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.